ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆ ಇನ್ನೂ ನಡೀತಾ ಇದೆ. ನಾನು ನಿಮಗೆ ಒಂದು ಮಾತು ಆರಂಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಸಾಕಷ್ಟು ಮಾಹಿತಿಯನ್ನು ಪಡೆದಿದ್ದೇನೆ ಮತ್ತು ನಾನು ಮೊನ್ನೆಯವರೆಗೆ ಬಿಹಾರ ರಾಜ್ಯದಲ್ಲಿ ನಾನು ಓಡಾಡ್ತಾ ಇದ್ದೆ. ಬಿಹಾರ ಸೇರಿದಂತೆ ಕರ್ನಾಟಕವು ಸೇರಿದಂತೆ ಇಡೀ ದೇಶದಲ್ಲಿ ಪ್ರಚಂಡವಾದಂತಹ ಬಹುಮತದಿಂದ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಅನೇಕ ರೀತಿಯಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂತ ಪ್ರಯತ್ನಗಳು ನಡೀತಾ ಇದ್ದಾವೆ. ಯಾಕಂದ್ರೆ ಬೇರೆ ಪಾರ್ಟಿಗಳಿಗೆ ಕನ್ಫ್ಯೂಸ್ಡ್ ಲೀಡರ್ಸ್ ಇದ್ದಾರೆ. ಈ ಕನ್ಫ್ಯೂಸ್ ಲೀಡರ್ಗೆ ಕನ್ಫ್ಯೂಷನ್ ಸ್ವತಃ ಇರೋದ್ರೆ ದೇಶವನ್ನು ಕನ್ಫ್ಯೂಷನ್ ಇರಬೇಕು ಅನ್ನುವಂತ ಒಂದು ಭ್ರಮೆ. ಹಾಗಾಗಿ ಕನ್ಫ್ಯೂಸ್ಡ್ ಲೀಡರ್ ಎಂದು ದೇಶಕ್ಕೆ ಒಳ್ಳೇದು ಮಾಡುವುದಿಲ್ಲ. ನಾನು ನಿಮ್ಗೆ ಹೇಳಿಕೆ ಬಯಸೋದು ಇಷ್ಟನೇ, ಕರ್ನಾಟಕದಲ್ಲಿ 28ರಲ್ಲಿ 24 ಸ್ಥಾನಗಳನ್ನ ಕಾಂಗ್ರೆಸ್, ಬಿಜೆಪಿ ಮತ್ತು ಭಾರತೀಯ ಜನತಾ JDS ನಮ್ಮ ಮೈತ್ರಿ ಗೆಲ್ಲುತ್ತದೆ ಅನ್ನುವಂಥದ್ದು ಅಷ್ಟೇ ನಿಶ್ಚಿತವಾಗಿ. ಸ್ನೇಹಿತರೆ, ನಮ್ಮ ದೇಶ ಜಗತ್ತಿನಲ್ಲೇ ಒಂದು ಯುವ ದೇಶ. ವಿ ಆರ್ ದಿ ಮೋಸ್ಟ್ ಯಂಗ್ ಕಂಟ್ರಿ ಆಫ್ ದಿ ವರ್ಲ್ಡ್. ಮತ್ತು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶ. ಅನೇಕ ದೇಶಗಳಲ್ಲಿ ನಮ್ಮ ದೇಶದಲ್ಲಿ ಸಮಸ್ಯೆಗಳೇನು ಅಂತ ಕೇಳಿದ್ರೆ ಅನೇಕ ರೀತಿಯ ಸಮಸ್ಯೆಗಳನ್ನ ನಾವು ಹೇಳ್ತೀವಿ. ಭಾರತ ಮತ್ತು ಚೈನಾ ಬಿಟ್ರೆ ಆನ್ ಡೇಟ್ ಭಾರತ ಮತ್ತು ಚೈನಾ ಬಿಟ್ರೆ ಜಗತ್ತಿನ ಬಹುತೇಕ ಮುಂದುವರೆದಂತಹ ರಾಷ್ಟ್ರಗಳಲ್ಲಿ ಕಾಣ್ತಾ ಇರುವಂತಹ ಸಮಸ್ಯೆ ಅಂತಂದ್ರೆ ಅಲ್ಲಿ ಜನಸಂಖ್ಯೆ ಇಲ್ಲದೆ ಇರುವಂತಹ ಸಮಸ್ಯೆ. ನಿಮಗೆ ಆಶ್ಚರ್ಯ ಆಗಬಹುದು, ಕೆಲವು ದೇಶಗಳಲ್ಲಿ ಈಗ ನನ್ನ ದೇಶದ ಮಿನಿಸ್ಟರ್ ಫಾರ್ ಪಾರ್ಲಿಮೆಂಟರಿ ಅಫೇರ್ಸ್ ಅನೇಕ ದೇಶಗಳಲ್ಲಿ ಮಿನಿಸ್ಟರ್ ಫಾರ್ ಲೋನ್ಲಿನೆಸ್ ಅಫೇರ್ಸ್ ಅಂತ ಮಾಡಿದ್ದಾರೆ. ನಿಮ್ಗೆ ನಮಗೂ ಬರ್ತದೆ, ಖಂಡಿತವಾಗಿ ನಮ್ಗೆ ಬರ್ತದೆ. ಆದರೆ ಇಟ್ ಇಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್. ಯಾಕಂದ್ರೆ ಲೋನ್ಲಿನೆಸ್ ಇಸ್ ಕ್ರಿಯೇಟಿಂಗ್ ಅ ಪ್ರಾಬ್ಲಮ್. ಕೆಲಸ ಮಾಡುವ ಕೈಗಳಿಲ್ಲ. ಹಾಗಾಗಿ ದೇಶವೇ ಮೂಲಕ ಆಗ್ತದೆ. ದ ಕಂಟ್ರಿ ಇಟ್ ಸೆಲ್ಫ್ ಇಸ್ ಬಿಕಮಿಂಗ್ ಓಲ್ಡ್. ಆದರೆ ಆ ಮುದುಕ ಆಗಿರುವಂತಹ ದೇಶಗಳಿಗೆ, ಜಗತ್ತಿನ ಈ ಅನೇಕ ದೇಶಗಳಿಗೆ ಅದರ ಅವಶ್ಯಕತೆಗಳನ್ನ, ಅದರ ನೀಡುಗಳನ್ನ ಪೂರೈಸಲಿಕ್ಕೆ ಒಂದು ವಿಶ್ವಾಸಾರ್ಹ ದೇಶ ಬೇಕಾಗಿದೆ. ಆದರೆ ಕಳೆದ ಸುಮಾರು 60-65 ವರ್ಷಗಳಲ್ಲಿ ಆಡಳಿತವನ್ನು ಮಾಡುವಂತಹದ್ದು ಇಷ್ಟೊಂದು ಅಪಾರ ಪ್ರಮಾಣದ ಜನಸಂಖ್ಯೆ, ಹ್ಯೂಮನ್ ರಿಸೋರ್ಸಸ್, ಇಷ್ಟೊಂದು ಅಪಾರ ಪ್ರಮಾಣವಾದಂತಹ ನ್ಯಾಚುರಲ್ ರಿಸೋರ್ಸಸ್, ಇಷ್ಟೊಂದು ಅಪಾರ ಪ್ರಮಾಣವಾದಂತಹ ಜ್ಞಾನವನ್ನು ಹೊಂದಿರುವಂತಹ, ಇಷ್ಟೊಂದು ಅಗಾಧವಾದಂತಹ ಇತಿಹಾಸವನ್ನು ಹೊಂದಿರುವಂತಹ, ಇಷ್ಟೊಂದು ಮಹಾಪುರುಷರನ್ನ ಒಳಗೊಂಡಂತಹ ನಮ್ಮ ದೇಶವನ್ನ ಜಗತ್ತಿನ ಒಬ್ಬ ನಾಯಕನನ್ನಾಗಿ ಮಾಡಲಿಕ್ಕೆ ಅವಕಾಶ ಇದೆ ಅನ್ನುವಂಥ ಯೋಚನೆಯನ್ನು ಮಾಡಿದ್ದಾರೆ. ಆದರೆ ಕಳೆದ 10 ವರ್ಷದೊಳಗ ನಮ್ಮ ದೇಶದೊಳಗ ಈ ಬದಲಾವಣೆಯ ಪರ್ವ ಆರಂಭ ಆಗಿದೆ ಅನ್ನುವಂಥದ್ದನ್ನು ಅತ್ಯಂತ ಖಚಿತವಾಗಿ ವಿತೌಟ್ ಎನಿ ಕನ್ಫ್ಯೂಷನ್, ವಿತ್ ಆಲ್ ಕಾನ್ಫಿಡೆನ್ಸ್ ಅಟ್ ಮೈ ಕಮಾಂಡ್, ಐ ಕ್ಯಾನ್ ಟೆಲ್ ಯು, ಇವತ್ತು ದೇಶದ ಒಂದು ಸ್ಥಿತಿ ದಿನೇ ದಿನೇ ಬಹಳಷ್ಟು ಮುಂದಕ್ಕೆ ಹೋಗ್ತದೆ. ಒಂದು ಕಾಲದಲ್ಲಿ ಜಗತ್ತಿನ ಅತ್ಯಂತ ದುರ್ಬಲ 5 ಆರ್ಥಿಕತೆಗಳಲ್ಲಿ ಫ್ರಾಜೈಲ್ 5 ಅಂತ ಕರೀತಾರೆ. ದೇಶದ ಆರ್ಥಿಕತೆಯನ್ನ ಫ್ರಾಜೈಲ್ 5 ಅಂತ ಕರೀತಾರೆ. ಫ್ರಾಜೈಲ್ 5 ಅಂತಂದ್ರೆ ಏನು? ಫ್ರಾಜೈಲ್ ಹ್ಯಾಂಡಲ್ ವಿತ್ ಕೇರ್ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಅಂದ್ರೆ ಯಾವಾಗ ಬೇಕಾದ್ರೂ ಹೊಡೆದು ಹೋಗ್ಬೋದು, ಅದಕ್ಕೆ ಸ್ವಲ್ಪ ಹುಷಾರಾಗಿ ಇದನ್ನ ನಿರ್ವಹಿಸಬೇಕಂತ. UP
ಕಾಲದ 10 ವರ್ಷದ ಅವಧಿಯಲ್ಲಿ ಭಾರತದ ಆರ್ಥಿಕತೆಯನ್ನ ಫ್ರಾಜೈಲ್ ಪೈ ಅಂತ ಕರೀತಾರೆ. ಬ್ರೆಜಿಲ್, ದಕ್ಷಿಣ ಆಫ್ರಿಕಾದ ಕೆಲವು ದೇಶಗಳು ಮತ್ತು ನಮ್ಮ ದೇಶ 5 ಅತ್ಯಂತ ದುರ್ಬಲ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಆದರೆ 10 ವರ್ಷಗಳಲ್ಲಿ ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇವತ್ತು ಭಾರತ ಹೊಮ್ಮಿದೆ. ಮತ್ತು 200 ವರ್ಷಗಳ ಕಾಲ ನಮ್ಮ ಆಡಳಿತ ಮಾಡಿದಂತಹ ಬ್ರಿಟಿಷರನ್ನ ಹಿಂದಕ್ಕೆ ಹಾಕಿ ಬ್ರಿಟಿಷರು 5ನೇ ಸ್ಥಾನ, ಬ್ರಿಟಿಷರು 6ನೇ ಸ್ಥಾನ, ಭಾರತ 5ನೇ ಸ್ಥಾನಕ್ಕೆ ಬಂದ ನಿಂತಿದೆ ಅಂದ್ರೆ ಭಾರತದ ತಾಕತ್ತನ್ನು ಗುರುತಿಸುವಂತಹದ್ದು ಹೇಗಾಗಿದೆ ಅಂತ ನೀವು ಅರ್ಥ ಮಾಡಬೇಕು. ಹಾಗಾಗಿ ವಿದ್ಯುತ್ತಿನಿಂದ ಹಿಡ್ಕೊಂಡು ರೋಡದವರೆಗೆ, ಶಿಪ್ನಿಂದ ಪೋರ್ಟ್ನಿಂದ ಹಿಡ್ಕೊಂಡು ಏರ್ಪೋರ್ಟ್ ವರೆಗೆ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ದಲ್ಲಿ ಸಹಿತ ಇವತ್ತು ಭಾರತ ಅತ್ಯಂತ ಮುಂಚೂಣಿಯಲ್ಲಿರುವಂತಹ ಒಂದು ರಾಷ್ಟ್ರವಾಗಿದೆ. ನಿಮಗೆ 2 ಉದಾಹರಣೆ ಕೊಡ್ತೀನಿ ಜಗತ್ತಿಗೆ ನಡೆದಂತೆ. 2 ಪ್ರಮುಖವಾದಂತಹ ಕಂಪನಿಗಳು ವಿಮಾನ ತಯಾರು ಮಾಡೋದು, ಒಂದು ಏರ್ಬಸ್, ಇನ್ನೊಂದು ಬೋಯಿಂಗ್. ಜಗತ್ತಿನ ಯಾವ ರಾಷ್ಟ್ರಗಳು ಸಹಿತ no country in the world has placed the order ಒಂದು ಎಪ್ಪತ್ತು ಕೊಟ್ಟಿದ್ದಾರೆ. ಭಾರತ ದೇಶ 1,000 ವಿಮಾನಗಳ ಆರ್ಡರ್ ಅನ್ನು ಕೊಟ್ಟಿದೆ, 1000 ಏರ್ಕ್ರಾಫ್ಟ್. ಹಾಗಾಗಿ ಬೋಯಿಂಗ್ದವರು ಇತ್ತೀಚೆಗೆ ಆಮೇಲೆ ಬೆಂಗಳೂರಿನಲ್ಲಿ ಬಂದು ಅವರು ಕೆಲವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಟ್ರೈನಿಂಗ್ ಯೂನಿಟ್ ಯಾಕೆ ಮಾಡಿದ್ರು? ಪ್ರಧಾನಮಂತ್ರಿಗಳು ಈ ಏರ್ ಇಂಡಿಯಾಕ್ಕೆ ಮತ್ತು ಇಂಡಿಗೋ ಇತ್ಯಾದಿ ಕಂಪನಿಗಳಿಗೆ ಆರ್ಡರ್ ಕೊಡಬೇಕಾದ್ರೂ ಹೇಳಿದರು, ನಿಮಗೆ ಸರ್ಕಾರದಿಂದ ಸಹಾಯ ಬೇಕು ಅಂತಂದ್ರೆ ಕೆಲವೊಂದಿಷ್ಟು ಕಂಡೀಷನ್ಗಳನ್ನು ಅಲ್ಲಿನ ಸರ್ಕಾರಕ್ಕೆ, ಅಲ್ಲಿನ ಕಂಪನಿಗಳಿಗೆ ನಾವು ಹಾಕ್ತೀವಿ, ನೀವು ಕೋಆಪರೇಟ್ ಮಾಡಬೇಕು ಅಂತ ಹೇಳಿದ್ದರ ಪರಿಣಾಮ ಇವತ್ತು 1,000 ಆ ಕಂಪನಿಗಳು ಅವರು ಇವತ್ತು ಇಮ್ಯಾಜಿನ್ ಮಾಡಿದ್ರೆ ಎಂಟೈರ್ ಜಗತ್ತಿನಲ್ಲಿ ಇವತ್ತು ಸ್ಲೋ ಡೌನ್ ಇದೆ. ವೈಶ್ವಿಕ ಮಂದಿ ಅಂತ ಇಂಗ್ಲಿಷ್ ಹೇಳ್ತಾರೆ, ಜಾಗತಿಕ ಹಿನ್ನಡೆ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಇದು ಜಗತ್ತಿನ ಕಣ್ಣು ತೆರೆಸಿ. ಒಂದು ಕಾಲದಲ್ಲಿ ಹಳ್ಳಿಗಳಲ್ಲಿ 24 ತಾಸು ವಿದ್ಯುತ್ ಬರ್ತದೆ ಅನ್ನುವಂಥದ್ದು ಕಲ್ಪನೆಗೆ ಮೀರಿದ ವಿಷಯವಾಗಿದೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಮೋದಿಯವರು ಬಂದ ನಂತರ 18,100 ಹಳ್ಳಿಗಳು ಸ್ವತಂತ್ರ ಬಂದು 70 ವರ್ಷ ಆದ ಆವಾಗಿನ ಸಂದರ್ಭದಲ್ಲಿ 67 ವರ್ಷ ಆಯಿತು. ಆಫ್ಟರ್ 67 years ಆಫ್ ಇಂಡಿಯಾ ಇಂಡಿಪೆಂಡೆನ್ಸ್ 80,100 ವಿಲೇಜಸ್ ವರ್ ಅನ್ಕನೆಕ್ಟೆಡ್ ವಿತ್ ಎಲೆಕ್ಟ್ರಿಸಿಟಿ. ಕೇವಲ 1,000 ದಿವಸದಲ್ಲಿ ಆ ಎಲ್ಲ ಕನೆಕ್ಟಿವಿಟಿ ಮಾಡಿ ಇವತ್ತು ನಾವು ಪವರ್ ಡೆಫಿಸಿಟ್ ನಿಂದ ವಿ ಆರ್ ದಿ ನೆಟ್ ಎಕ್ಸ್ಪೋರ್ಟರ್ ಆಫ್ ದಿ ಎಲೆಕ್ಟ್ರಿಸಿಟಿ. ವಿ ಆರ್ ದಿ ನೆಟ್ ಎಕ್ಸ್ಪೋರ್ಟರ್ ಆಫ್ ದಿ ಎಲೆಕ್ಟ್ರಿಸಿಟಿ. ದೇಶದೊಳಗೆ ಎಷ್ಟು ವಿದ್ಯುತ್ ಬೇಕು ಅದನ್ನು ಉತ್ಪಾದನೆಯನ್ನು ಮಾಡಿ ಬೇರೆ ದೇಶಕ್ಕೆ ಕಳಿಸುವಂತಹ ಸ್ಥಿತಿಯಲ್ಲಿ ಭಾರತ ಇದೆ. ಇದು ದೇಶದಲ್ಲಿ ಇವತ್ತು ನಿರ್ಮಾಣ ಆಗಿರುವಂತಹ ರಸ್ತೆ, ಇವೆಲ್ಲದರ ಬಗ್ಗೆ ವಿವರವಾಗಿ ಹೇಳಿರ್ಬೋದು. ಲೋಕಸಭಾ ಚುನಾವಣೆಗಳು ಚರ್ಚೆ ಆಗಿರ್ಬೋದು, ರಸ್ತೆ ಇರ್ಬೋದು, ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಎಲೆಕ್ಟ್ರಿಸಿಟಿ, ರೈಲ್ವೆ ಎಲೆಕ್ಟ್ರಿಕ್ ಲೈನ್ ಇರ್ಬೋದು. ನೀವು ಒಂದೇ ಒಂದು ಉದಾಹರಣೆ ಹೇಳ್ತೇನೆ. ಕೆಲವರು ಬೇಡಿಕೆ ಮೇಲೆ ಇರೋರು, ಕೆಲವರಿಗೆ ಗೊತ್ತಿರದೇ ಇರ್ಬೋದು. ದೇಶದೊಳಗೆ ಇಲೆಕ್ಟ್ರಿಫಿಕೇಶನ್ ಆಫ್ ದಿ ರೈಲ್ 2014 ತನಕ 32,000 ಕೆಟ್ಟ 32,000. 2014ರಿಂದ 2024 ತನಕ 40,000 ಕಿಲೋಮೀಟರ್. ಅದರ 60 years is equal to 10 years of Narendra Modi. ಹಾಗಾಗಿ ದೇಶದೊಳಗೆ ಇವತ್ತು ತೀರ್ಮಾನ ಮಾಡ ಕಾಂಗ್ರೆಸ್ ಪಾರ್ಟಿಯನ್ನ ಇನ್ನಿಟ್ಟುಕೊಂಡು ಉಪಯೋಗಿಲ್ಲ. ಇವ್ರು ಏನ್ ಮಾಡಬೇಕಾದ್ರೆ ವರ್ಷಗಳು ಎಲ್ಲ ಮಾಡಿ ಸತ್ಯಾನಾಶ ಮಾಡಿ ದೇಶವನ್ನು ಮುಗಿಸ್ಯಾರ. ಅವ್ರದ ಅರ್ಧ ಮುಸಲ್ದ
ಇನ್ನೊಂದು ಮುತ್ತಪ್ಪ ಅಕ್ಕ ಅಪ್ಪ ಅವ್ವ ಮಕ್ಕಳು ಇದೆ. ನಮ್ಮಲ್ಲೊಮ್ಮೆ ಏನೂ ಕಡಿಮೆ ಆಗಿರಲಿಲ್ಲ. ಹುಬ್ಬಳ್ಳಿ ದುರ್ಗದ ಮೇಲ್ನಾಗ ಧಾರವಾಡ ಪೇಡೆ ಹರಿಸ್ತಾ ಇತ್ತು ಕಾಂಗ್ರೆಸ್. ಕಾಂಗ್ರೆಸ್ಸಿನ ಮಾನಸಿಕತೆ ಹೇಗಾದ್ರೆ ನಾವಾಗಿನ್ನೂ ಎಂಪಿ ಆಗಿರಲಿಲ್ಲ. ಯಾಕೆ ಅಂತ ಕೇಳಿದ್ರು ಅವ್ರಿಗೆ ನಾವು ಲೀಡರ್ ಹುಡ್ಸ್ಯಾನ ನಮ್ಮ ಲೀಡರ್ ತಯಾರಾಗ್ತಾರೆ. ರಸ್ತೆದಾಗಿದ್ದಾರೆ ಸೈನೊಳಗೆ ಕುಮಾರಿದ್ದಾರೆ KPP ಒಳಗೆ ಪಡೆದಾಗಿ ಸೇರಿ ಹೋಗಿ ಎಲ್ಲ ಮಾಡಿ ಸಾಕಷ್ಟು ಪ್ರಮಾಣದಲ್ಲಿ ಹೋರಾಟ ಮಾಡಿ ಲೀಡರ್ ತಯಾರಾಗ್ತಾರೆ. ಸಾಮಾನ್ಯ ಕುಟುಂಬದಿಂದ ನಮ್ಮಲ್ಲಿ ಹುಟ್ಟಿ ನಾನು ಹುಟ್ಟಿದ್ವು ನಾವು ಹುಡುಗಾಂಗ ಅಂದಿದ್ದು ದೊಡ್ಡ ಅನುಭವ ಅಂತಾನೇನು. ಆದರೆ ಇದು ಕಾಂಗ್ರೆಸ್ ಪಾರ್ಟಿಯ ಮಾನಸಿಕತೆ. ಹೀಗಾಗಿ ಪರಿವಾರವಾದ ತಮ್ಮದೇ ರಸ್ತೆಗಳಿಲ್ಲ, ಭ್ರಷ್ಟಾಚಾರ. ಈ ದೇಶದೊಳಗೆ 1952 ಮತ್ತೆ ಚುನಾವಣೆ ಆಯಿತು. 1952 ಆದಂತಹ ಚುನಾವಣೆಯಿಂದ ಹಿಡ್ಕೊಂಡು ಎಲ್ಲಾ ಕಾಂಗ್ರೆಸ್ಸಿನ ಸರ್ಕಾರದೊಳಗ ಇನ್ಕ್ಲೂಡಿಂಗ್ ಪಂಡಿತ್ ಜವಾಹರ್ಲಾಲ್ ನೆಹರು ಫಸ್ಟ್ ಇಲೆಕ್ಟೆಡ್ ಗವರ್ಮೆಂಟ್, ಐ ಆಮ್ ವೆರಿ ಕೆಟಗರಿಕ್. ಘೋಟಾಲೆಗಳಾಗ್ತಾ ಇತ್ತು, ಹಗರಣಗಳಾಗ್ತಾ ಇತ್ತು, ಭ್ರಷ್ಟಾಚಾರ ಆಗ್ತಾ ಇತ್ತು. ಭ್ರಷ್ಟಾಚಾರ ಎಲ್ಲ ಕಾಂಗ್ರೆಸ್ಸಿನ ಕಾಲದಲ್ಲಿ 2014ರಿಂದ 2024ರವರೆಗೆ ಪೂರ್ತಿ ಪ್ರಮಾಣದ 10 ವರ್ಷದ ಆಡಳಿತದಲ್ಲಿ ಒಂದೇ ಒಂದು ನಯಾ ಪೈಸೆ ಭ್ರಷ್ಟಾಚಾರ ಆಗಿಲ್ಲ ಅನ್ನುವಂಥದ್ದನ್ನು ನನಗೆ ಅತ್ಯಂತ ವಿಶ್ವಾಸ. 2004ರಿಂದ 2014 ಒಟ್ಟು ಭ್ರಷ್ಟಾಚಾರದ ಅಮೌಂಟ್ ಎಷ್ಟು ಗೊತ್ತಾ? ಯಾರಿಗೆ ಗೊತ್ತಾ? 12 ಲಕ್ಷ ಕೋಟಿ ರೂಪಾಯಿ. 12 ಲಕ್ಷ ಕೋಟಿ ರೂಪಾಯಿ. ನಾವು ಹುಬ್ಳಿಯೊಳಗೆ ಒಂದು ಕಾಲೇಜಿಗೆ ಹೋಗಿದ್ವಿ. ಕಾಲೇಜ್ ಕೊಡುವುದರಲ್ಲಿ ಒಂದು ನಮ್ಮದು ಒನ್ ಯೂನಿವರ್ಸಿಟಿ ಒಂದು ಕಾರ್ಯಕ್ರಮ ಇತ್ತು. ಒನ್ ಡೇ ಒನ್ ಯೂನಿವರ್ಸಿಟಿ ಅಂತ ನಡುವ ಮೋದಿ ಒಂದು ಕಾರ್ಯಕ್ರಮ ಕೊಟ್ಟು ಹೋಗಿ 12 ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿರುವಂತ ಒಬ್ಬ ಹುಡುಗ ಕೇಳಿದ. 12 ಮುಂದೆ ಕೂಲಿ ಎಷ್ಟು ಬರೀತೀರಿ, 0 ಎಷ್ಟು ಬರೀತಾರೆ? ನಾನು ವಿಚಾರ ಮಾಡ್ಕೊಂಡು ಹೋಗ್ತೀವಿ. ನಾನು ಹೇಳಿದ 12 ಬರೀ ಸೋನಿಯಾ ಗಾಂಧಿ ಮನೆಯಿಂದ ಪೂಜೆ ಶುರು ಮಾಡಿ ಮನಮೋಹನ್ ಸಿಂಗ್ ಮನೆಗೆ ಮುಗಿಬೋದು. This was the amount of the corruption. ಹೀಗಾಗಿ ಕಾಂಗ್ರೆಸ್ ಪಾರ್ಟಿಯನ್ನ ಮನೆ ಕಳಿಸ್ಬೇಕಂತ ಜನ ತೀರ್ಮಾನ. ಉತ್ತರ ಪ್ರದೇಶದಾಗ ಏನಿದ್ದಾರೆ ಒಂದು ಸ್ಥಾನ. ಕೊನೆ ತನಕ ರಾಹುಲ್ ಬಾಬಾ ಕಾನ್ಫಿಡೆನ್ಷಿಯಲ್ ಇತ್ತು. ಯಾಕಂದ್ರೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಬಿಜೆಪಿ ಅವರು ಹಾಕಿದ್ರೆ ಸೋಲ್ತಿರ್ತೀನಿ ಅಂತ ಹೇಳಿ ವಯನಾಡದ ಇಲೆಕ್ಷನ್ ಮುಗಿಸ್ಕೊಂಡು ವಯನಾಡದಾಗ ನೋಡ್ರಿ ಮುಸ್ಲಿಂ ಲೀಗ್ ಅದ ಧ್ವಜ ಹಿಡ್ಕೊಂಡು ಮಾತ್ರ ಓಟ್ ಹಾಕಿದ್ರು. ಮುಂದೆ ಕಾಂಗ್ರೆಸ್ ಪಾರ್ಟಿ ಧ್ವಜ ಹಿಡಿದಿರಲಿಲ್ಲ. ಅಲ್ಲಿಂದ ಹಿಡ್ಕೊಂಡು ರಾಯಬರೇಲಿಯೊಳಗೆ ಇರೋ ವೆಸ್ಟ್ ಬೆಂಗಾಲ್ದಾಗ ಮಮತಾ ಬ್ಯಾನರ್ಜಿ ಏನ್ ಹೇಳಿದ್ರು, 2 ಸ್ಥಾನ ಕೊಡ್ತಿರ್ಬೇಕಾದ್ರೆ ಬರ್ರಿ ಅಂದ್ರೆ ಕರೆಗೆ ರಾಹುಲ್ ಗಾಂಧಿ ಓಡಾಡ್ಕೊಂಡು ಹೋದ್ರು. 2 ಸ್ಥಾನ ಅವ್ರಿಗೆ ಕೊಡ್ತಾರೆ. ಹೋಗುದಾಗ ಅವ್ರು 42 ಕೂಡ ಅನೌನ್ಸ್ ಮಾಡಿ ಒಂದು ಕೊಡುದಿಲ್ಲ ಅಂತ, ಒಂದು ಕೊಡುದಿಲ್ಲ ಅಂತಾರೆ ಇವರು. ಅದು ಇಂಡಿಗೆ ಒಂದ ಅಂತಾನೆ ಕರೆಗೆ ವೆಸ್ಟ್ ಬೆಂಗಾಲ್ದೊಳಗೆ 0. ಜಾರ್ಖಂಡದಾಗ ಸುರೇನ್ ಅಂಗಿ ಹಿಡ್ಕೊಂಡ, ಲಾಲು ಅಂಗಿ ಹಿಡ್ಕೊಂಡು ಹೇಳ್ಕೊಂಡಾರ. ಬಿಹಾರದಾಗ ಅಲ್ಲೂ ಅಡ್ರೆಸ್ ಇದ್ದವ್ರಿಗೆ. ಉತ್ತರ ಪ್ರದೇಶದ ಅಖಿಲೇಶ್ ಸೈಕಲ್ ಮೇಲೆ ಕೂತಾರ, ಪಂಚರ್ ಆಗಿರೋದು ಘೋಷಣೆ ಕೊಟ್ಟಿದ್ದಾರೆ. ಏನು ಸಾಹಸನ ಬೇಡ ಅಂದ್ರು. ಇಡೀ ದೇಶದೊಳಗೆ ಆಂಧ್ರ ಪ್ರದೇಶದಾಗ ತಮಿಳುನಾಡಾಗ ಟ್ಯಾಲಿನ ಹಿಡ್ಕೊಂಡು ಸನಾತನ ಧರ್ಮವನ್ನ ಸತ್ಯಾನಾಶ ಮಾಡ್ತೀವಿ ಸ್ಟೇಟ್ಮೆಂಟ್ ಕೊಟ್ಟರು. ಕಾಂಗ್ರೆಸ್ನವರಿಗೆ ಹೇಳಬೇಡ್ರಿ ಅಂತ ಹೇಳೋ ಧೈರ್ಯನೂ ಇಲ್ಲ. ಸನಾತನ ಹಿಂದೂ ಧರ್ಮವನ್ನು ನಾವು ಡೆಂಗು ಮಲೇರಿಯಾ ಜೊತೆ ನಾವು ಅವತ್ತು ಇರಾಡಿಕೇಟ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಇವರು ಅದರ ಸಮರ್ಥನೆ ಕೊಟ್ಟರು. ಆದರೆ ಕಾಂಗ್ರೆಸ್
ಶಕ್ತಿಹೀನ ಪಾರ್ಟಿ ಆಗಿದೆ. ಯಾಕಂದ್ರೆ ಭ್ರಷ್ಟಾಚಾರ, ಪರಿವಾರವಾದದ ಕಾರಣದಿಂದ, ಕುಟುಂಬವಾದದ ಕಾರಣದಿಂದ ಡೆವಲಪ್ಮೆಂಟ್ ಏನೂ ಆಗಿಲ್ಲ. ಯಾವ ದೇಶದಲ್ಲಿ ಸಂಪನ್ಮೂಲ ಇತ್ತು, ಯಾವ ದೇಶದಲ್ಲಿ ಜನ ಸಂಪನ್ಮೂಲ ಇತ್ತು, ಜಲ ಸಂಪನ್ಮೂಲ ಇತ್ತು, ನೈಸರ್ಗಿಕ ಸಂಪನ್ಮೂಲ ಇತ್ತು, ಈ ದೇಶವನ್ನ ಒಂದು ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಂತ ಹೇಳಿ ಒಂದು ರೀತಿಯಲ್ಲಿ ಭಿಕ್ಷಕರ ದೇಶವನ್ನಾಗಿ ಬೇರೆ ಕಡೆ ಎಲ್ಲಿ ಹೋದ್ರು ಸಾಧಕ ಬಂದಾರ ಅನ್ನುವಂಥ ಸ್ಥಿತಿ ನಿರ್ಮಾಣ ಮಾಡಿದಂಥದ್ದು ಕಾಂಗ್ರೆಸ್ ಪಾರ್ಟಿ ಸ್ನೇಹಿತರು. ನೆವರ್ ಫಾರ್ಗೆಟ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.